ಹಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಅಕೌಂಟ್ ಓಪನಿಂಗ್ ಬಗ್ಗೆ ಮಾತಾಡಿದ್ದೀವಿ. ಯಾವ್ದಾರ ಅಕೌಂಟ್ ಓಪನ್ ಮಾಡೋದು. ಇವಾಗ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಅನ್ನೋದು ತಿಳಿಯೋಣ. ಎಕ್ಸಾಂಪಲ್, ಒಂದು ತಿಂಗಳಲ್ಲಿ 20 ದಿನ ಟ್ರೇಡಿಂಗ್ ಡೇಸ್ ಸಿಗುತ್ತೆ. ಅದರಲ್ಲಿ ಬಿಗಿನರ್ಸ್ಗೆ ಒಟ್ಟ ನಮ್ಗೆ ಏನೋ ಟ್ರೇಡ್ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಮಂತ್ಲಿ ಒಂದು 4 ರಿಂದ 5 ಟ್ರೇಡ್ ಮಾಡ್ಬೋದು. ಅದು ಯಾವ ತರ ಸಿಂಪಲ್ ಸ್ಟ್ರಾಟಜಿ. ಬ್ಯಾಕ್ ಟೆಸ್ಟ್ ಮಾಡ್ಬೋದು ನೀವು. ಇದನ್ನ ಜಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಮೇ ಬಿ ಇದು ಪ್ರಾಫಿಟಬಲ್ ಯಾವ ತರ ಇದೆ ಅನ್ನೋದು ನಿಮ್ಗೆ ತಿಳಿಯೋದು. ಈಗ ಫಸ್ಟ್ ಸ್ಟ್ರಾಟಜಿ ಏನಂತಂದ್ರೆ, ನಾವು ಫಸ್ಟ್ ದನ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳೋಣ. ಜಸ್ಟ್ ನಾವು ಇಂಡೆಕ್ಸ್ ನಲ್ಲಿ ನಿಫ್ಟಿ ಓಪನ್ ಮಾಡೋಣ. ಇವಾಗ ನಿಫ್ಟಿ ಇದನ್ನ 1 ಡೇ ಟೈಮ್ ಫ್ರೇಮ್ ನಲ್ಲಿ ಓಪನ್ ಮಾಡೋಣ. 1 ಸೆಕೆಂಡ್. ಓಕೆ, ಇವಾಗ ಏನ್ ಮಾಡೋಣ ಅಂದ್ರೆ ಸಿಂಪಲ್ ಸ್ಟ್ರಾಟಜಿ ಏನಂತಂದ್ರೆ, 1 ಸೆಕೆಂಡ್, ಇವನ್ನೆಲ್ಲ ರಿಮೂವ್ ಮಾಡ್ಬಿಡೋಣ. ಓಕೆ, ಈ ಡ್ರಾಯಿಂಗ್ಸ್ ಎಲ್ಲ ರಿಮೂವ್ ಮಾಡೋಣ. ಇದನ್ನ 1 ಡೇ ಟೈಮ್ ಫ್ರೇಮಿಗೆ ಕನ್ವರ್ಟ್ ಮಾಡೋಣ. 1 ಡೇ ಟೈಮ್ ಫ್ರೇಮ್. ಓಕೆ, ನಾವು ಮಾರ್ಕೆಟ್ ಈಸ್ ಇಯರ್. ಓಕೆ, ದಿಸ್ ಇಸ್ ದ ಮಾರ್ಕೆಟ್. This is the market. So now you can see ಇದು ಒಂದು ಕ್ಯಾಂಡಲ್ ಅಂದ್ರೆ 1 ಡೇ ಟೈಮ್ ಫ್ರೇಮ್ ನಲ್ಲಿ 1 ಡೇ ಕ್ಯಾಂಡಲ್. ಇದು 1 ಕ್ಯಾಂಡಲ್ ಅಂದ್ರೆ 1 ಡೇ ಟೈಮ್ ಫ್ರೇಮ್ ನಲ್ಲಿ ನಾನು ಓಪನ್ ಮಾಡಿದ್ದೀನಿ. ಸೊ ಇದರ ಡೇ ಹೈ ಅಂಡ್ ಡೇ ಲೋನ ಮಾರ್ಕ್ ಮಾಡೋಣ. ಇವಾಗ ಡೇ ಹೈ ಎಷ್ಟಿದೆ? ಡೇ ಹೈ ಎಷ್ಟಿದೆ ಅಂದ್ರೆ ಇದು ಇವತ್ತಿಂದ ಅಂದ್ರೆ 24,190. ಓಕೆನಾ? ಸೊ ಡೇ ಲೋನು ಸಹಿತ ಮಾರ್ಕ್ ಮಾಡೋಣ. ಇದು ಯಾವುದಂದ್ರೆ ಇದು ಬರುತ್ತೆ 23,927. ಈಗ ಡೇ ಹೈ ಆ್ಯಂಡ್ ಲೋನ ಕನ್ಸಿಡರ್ ಮಾಡಿದ್ದೀವಿ. ಇವಾಗ ಜಸ್ಟ್ ಸಿಂಪಲ್, ಇದು ಓನ್ಲಿ ಬಿಗ್ನರ್ಸ್ಗೆ ಅಷ್ಟೇ. ಯಾಕಂದರೆ ಬಿಗ್ನರ್ಸಿಗೆ ಇದು 1 ಮಂತ್ನಲ್ಲಿ ಮ್ಯಾಕ್ಸಿಮಮ್ ಒಂದು 3 ರಿಂದ 4 ಟ್ರೇಡ್ ಸಿಗ್ಬೋದು ನಿಮ್ಗೆ. ಬಟ್ ಸ್ಟಾರ್ಟಿಂಗ್ ಕಲಿಯೋಕ್ಕೆ ಇದು ಭಾಳ ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ನೋಡೋಣ. ಡೇ ಹೈನ ಡೇ ಲೋನ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ 1 ಡೇ ಟೈಮ್ ಫ್ರೇಮ್ ಬಿಟ್ಟು 1 ಅವರ್ ಟೈಮ್ ಫ್ರೇಮಿಗೆ ಹೋಗೋಣ. ಸೊ ಇದರಲ್ಲಿ ನಾಳೆ ಏನು ಮಾಡೋಣ ಅಂತಂದರೆ, ಜಸ್ಟ್ ಇದನ್ನು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ರಿ ಬಿಗಿನರ್ಸ್ಗೆ. ಇದರಲ್ಲಿ 108 ಸ್ಟ್ರಾಟಜಿ ಬರುತ್ತೆ. EMI ಏನೇನು ಹೇಳುತ್ತೆ, ಮತ್ತು ಆಪ್ಷನ್ ಚೈನ್ ಬೇರೆ ಹೇಳುತ್ತೆ. ಎಲ್ಲ ಬಿಡೋಣ. ಜಸ್ಟ್ ಚಾರ್ಟ್ ಏನು ಹೇಳುತ್ತೆ ಅದನ್ನು ಅಬ್ಸರ್ವ್ ಮಾಡೋಣ. ಇದು ಡೇ ಹೈ ಆ್ಯಂಡ್ ಡೇ ಲೋ, ಇದನ್ನ ಇಷ್ಟು ಮಾರ್ಕ್ ಮಾಡ್ಕೊಂಡ್ರಿ. ಇವಾಗ ಏನಾಗಿದೆ, ಇದು 1 ಡೇ ಟೈಮ್ ಫ್ರೇಮ್ನಲ್ಲಿ ಇದು ಒಂದು ಲೆವೆಲ್ ಕಾಣಿಸ್ತಿದೆ ಇವಾಗ ಸದ್ಯಕ್ಕೆ. ಯಾವ ಲೆವೆಲು? ಇದು ಒಂದು ಲೆವೆಲ್. ಇದರಲ್ಲಿ ಮಾರ್ಕೆಟ್ ಭಾಳ ಸಸ್ಟೈನ್ ಆಗಿದೆ 1 ಡೇ ಟೈಮ್ ಫ್ರೇಮ್ನಲ್ಲಿ. ಅದು ಈ ಲೆವೆಲ್ಲು ಭಾಳ ಅಂದ್ರೆ ಭಾಳ ಸಸ್ಟೈನ್ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ, 1 ಸೆಕೆಂಡ್, ಲೆಟ್ ಮೀ. ಓಕೆ, 1 ಡೇ ಟೈಮ್ ಫ್ರೇಮ್ ಬಿಟ್ಟು ಇವಾಗ 1 ಅವರ್ ಟೈಮ್ ಫ್ರೇಮ್ ಬಿಟ್ಟು 30 ಮಿನಿಟ್ಸ್ ಓಪನ್ ಮಾಡೋಣ. ಇವಾಗ ನಿಮ್ಗೆ ಮೇ ಬಿ ಒಂದು ಕ್ಲಾರಿಟಿ ಸಿಗ್ಬೋದು. ಇವಾಗ ನಾನು ಒಂದು ಬಾಕ್ಸ್ ಹಾಕ್ತೀನಿ, ಇದನ್ನು ಅಬ್ಸರ್ವ್ ಮಾಡೋಣ. ಓಕೆ, ಈ ಬಾಕ್ಸ್ ಇದು 30 ಮಿನಿಟ್ಸ್ ಕ್ಯಾಂಡಲ್. ಈ ಕ್ಯಾಂಡಲಿಂದ ಏನಾದರೂ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆತಂದರೆ ನೀವು ಪುಟ್ ಸೈಡ್ ತೊಗೋಬೋದು. ಇಲ್ಲಪ್ಪ ನಾನು ಬಿಗ್ನರ್ ಇದ್ದೀನಿ, ನನಗೆ ಒಂದೇ ಸ್ಟ್ರಾಟಜಿ ಸಾಕು ಅನ್ನೋರು ಜಸ್ಟ್ ಏನಿಲ್ಲ, ಈ ಡೇ ಹೈ ಏನಿದೆ ಅಲ್ಲ, ಇದನ್ನು ಕ್ರಾಸ್ ಮಾಡೋದು ವೇಟ್ ಮಾಡಿರಿ. ಕ್ಯಾಂಡಲ್ ಪ್ರಾಪರಾಗಿ ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ಸ್ವಲ್ಪ ರೀಟೆಸ್ಟು ಅಥವಾ ಕನ್ಸಾಲಿಡೇಟ್ ಆಗಲೇಬೇಕಿಲ್ಲಿ. ಅದಾದಮೇಲೆ ಮೂಮೆಂಟಮ್ ಕೊಡ್ತಂದರೆ ನೀವು ಕಾಲ್ ಸೈಡ್ ಹೋಗ್ಬೋದು. ಇದು ಒಂದು ಸ್ಟ್ರಾಟಜಿ. ಸಪೋಸ್ ಏನೋ ಮಾರ್ಕೆಟ್ ಯಾವುದೋ ಒಂದು ನ್ಯೂಸು ಅಥವಾ ಹೆವಿ ಸೆಲ್ಲರ್ ವತಿಯಿಂದ ಮಾರ್ಕೆಟು ಈ ಡೇ ಲೋನ ಕ್ರಾಸ್ ಮಾಡಿತ್ತು ಅಂತ ಕನ್ಸಿಡರ್ ಮಾಡೋಣ. ಇದು ಎರಡನೇ ಮೆಥಡು. ಸೊ ಸಪೋಸ್ ಕೆಳಗಡೆ ಮಾರ್ಕೆಟ್ ಇಲ್ಲೇ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿ ಮಾರ್ಕೆಟು ಕೆಳಗಡೆ ಏನಾದರೂ ಟ್ರೇಡ್ ಮಾಡಕ್ಕೆ ಕುಂತಿತ್ತಂದರೆ ನೀವು ಒಂದು 100 ಅಥವಾ 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ಆಫ್ಟರ್ ದ ರೀಟೆಸ್ಟ್ ಆದಮೇಲೆ ನೀವು ಪುಟ್ ಸೈಡ್ ಅಂಕರ್ ತೊಗೊಳ್ಬೋದು. ಇದು ಅಂಕರ್ ಫಸ್ಟ್ ಸ್ಟ್ರಾಟಜಿ ಇದು.
ಒನ್ ಡೇ ಟೈಮ್ ಫ್ರೇಮ್‌ನಲ್ಲಿ ಮಾರ್ಕೆಟ್ ಏನ್ ಹೇಳುತ್ತಾ ಅದನ್ನ ಅಬ್ಸರ್ವ್ ಮಾಡ್ರಿ. ಅದಾದ್ಮ್ಯಾಗ ಬ್ರೇಕ್ ಡೌನ್ ಆಗಕ್ಕೆ ರೆಡಿ ಇದೆನೋ, ಏನ್ ಬ್ರೇಕ್‌ಔಟ್ ಆಗಕ್ಕೆ ರೆಡಿ ಇದೇನೋ. ಇದನ್ನ 2 ಅಬ್ಸರ್ವ್ ಮಾಡ್ರಿ. ಮಾರ್ಕೆಟ್ ಯಾವ ತರ ಹೋಗುತ್ತೆ ಅನ್ನೋದು ನಿಮಗೆ ಮೇ ಬಿ ಇದನ್ನ ಜಸ್ಟ್ ಒಂದು 3-4 ಡೇಸ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬ್ಯಾಕ್ ಟೆಸ್ಟ್ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಪ್ರೀವಿಯಸ್ ಡೇಸ್‌ನು ತೋರ್ಸೋಣ. ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಇದು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗ್ಬೇಕಲ್ಲ. ಸೊ ಇದನ್ನ ರಿಮೂವ್ ಮಾಡ್ಬಿಡೋಣ ಇವಾಗ. ಓಕೆ. ಇಲ್ಲಿ ನೋಡಿ. ಇದು ಡೇ ಹೈ, ಡೇ ಲೋ. ಇದನ್ನು ಸಹಿತ ತೆಗೆದ್ಬಿಡೋಣ ಇವಾಗ. ಇದನ್ನ ನಾನು ಹೇಳ್ತಾ ಇರೋದು ಜಸ್ಟ್ ಬಿಗಿನರ್ಸ್‌ಗೆ ಹೊಸದಾಗಿ ಏನಾದ್ರು ಟ್ರೇಡ್ ಮಾಡಬೇಕು, ನಾನು ಒಂದು ಸ್ಟ್ರಾಟಜಿ ಕಲಿಬೇಕಪ್ಪ ಅಂತಂದ್ರೆ ಇದು ಒಂದು ಸ್ಟ್ರಾಟಜಿ. ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಇದು ಡೇ ಹೈ. ಯಾವುದೋ ಒಂದು ಡೇ ಇದು. ಇದು ಯಾವ ಡೇ ಅಂತಂದ್ರೆ ನವೆಂಬರ್ 6ನೇ ತಾರೀಕು. ಓಕೆ. ಇದು ಡೇ ಲೋ. ಓಕೆನಾ? ಈ ಡೇ ಹೈ ಆ್ಯಂಡ್ ಡೇ ಲೋನ ಮಾರ್ಕ್ ಮಾಡಿದ್ದೀವಿ ಇವಾಗ. ಬಟ್ ಇದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಇಲ್ಲ ಅಂದಿಲ್ಲ. ಸೊ ನಾವು ಪುಟ್ ಸೈಡ್ ತಗೋಬೋದಾ? ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಪ್ಪ. ಕೈ ಬಿಟ್ಬಿಡೋಣ. ಬಟ್ ಇಲ್ಲಿ ನೀವು ನೋಡ್ತಿರ್ಬೋದು. ಡೇ ಲೋ ಕ್ರಾಸ್ ಮಾಡಿದ ಮ್ಯಾಗ ಇದನ್ನ ಇಲ್ಲಿಂದ ಯಾವ ತರ ಮಾರ್ಕೆಟ್ ಫಾಲ್ ಆಗಿದೆ. ಒಂದು ಮೇ ಬಿ ಇದು ಮಾರ್ನಿಂಗ್ ಡೇ ಕರೆಕ್ಷನ್ ಅನ್ಕೊಳ್ತೀನಿ. ಅದಾದ್ಮೇಲೆ ರಿಟರ್ನ್. ಮಾರ್ಕೆಟ್ ಎಲ್ಲಿ ತನಕ ಬಿದ್ದಿದೆ? ಫಾರ್ ಎಕ್ಸಾಂಪಲ್ ನೀವು ಎಂಟ್ರಿ ಇಲ್ಲೇ ಕೊಟ್ಟಿರಿ ಅನ್ಕೊಳ್ಳೋಣ. ಇಲ್ಲಿ ಎಲ್ಲೋ 24,200 ಅನ್ಕೊಳ್ಳೋಣ. ಇದು ಡೇ ಲೋ ಮಾರ್ಕ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ 24,200 ಮಾರ್ಕ್ ಮಾಡಿದ್ಮೇಲೆ ನೀವು ಒಂದು 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಬಿಗಿನರ್ಸ್‌ಗೆ ನಾನು ಹೇಳ್ತಾ ಇರೋದು 50 ಪಾಯಿಂಟ್ಸ್ ಅಂತಂದು ಏನಾದರೂ ಅನ್ಕೊಂಡು ಟ್ರೇಡ್ ತಗೊಂಡ್ರೆ ಇಲ್ಲಿಂದ ನಿಮ್ಗೆ ಎಷ್ಟು ಸಿಗುತ್ತೆ? ಎಕ್ಸಾಕ್ಟ್ಲಿ ಇದು ಡೇ ಕ್ಲೋಸ್ ಆಗಿದೆ ಇಲ್ಲ ಅಂದಿಲ್ಲ. ಬಟ್ ನೆಕ್ಸ್ಟ್ ಡೇ ಓಪನ್ ಮಾಡಿದ್ರು ಮೇ ಬಿ ಓಕೆ. ಇದನ್ನ ಕನ್ಸಿಡರ್ ಮಾಡೋಣ. ಹಾಂ. ಈ ಲೆವೆಲ್ ಏನಾದ್ರು ಬ್ರೇಕ್ ಮಾಡಿತ್ತಂದ್ರೆ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಅಲ್ಲಿಂದ ನಮಗೆ ಎಷ್ಟು ಸಿಗುತ್ತೆ? ಒಂದು 200 ಪಾಯಿಂಟ್ಸು ಅಥವಾ 150 ಪಾಯಿಂಟ್ಸು. ಅಂದ್ರೆ ನಿಮಗೆ 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟಿದ್ರೆ 50 ಪಾಯಿಂಟ್ಸ್ ರಿಟರ್ನ್ ಸಿಗುತ್ತೆ. ಇದು ಒಂದು ಸ್ಟ್ರಾಟಜಿ ಆಯಿತು. ಇದು ಓಕೆ. ಇನ್ನೊಂದು ತೋರಿಸೋಣ. ಇದು ರೀಸೆಂಟಾಗಿ ಆಯ್ತು. ಇದು ನವೆಂಬರಲ್ಲಿ. ಇದು ಯಾವುದಾದ್ರೂ ಒಂದು ಮುಂಚೆದ್ದು ಓಕೆ. ಇಲ್ಲಿ ಅಪ್ ಟ್ರೆಂಡ್ ಇದೆ ನೋಡಿ. ಇಲ್ಲಿಂದ ಅಪ್ ಟ್ರೆಂಡಿಂಗ್ ಮೇ ಬಿ ಇದು ಎಲೆಕ್ಷನ್ ರಿಸಲ್ಟ್ ದಿನ ಅನ್ಕೊಳ್ತೀನಿ. ಹಾಂ. ಇಷ್ಟು ಫಾಲ್ ಆಗಿದ್ದು 4% ಫಾಲ್ ಆಗಿದ್ದು ಎಲೆಕ್ಷನ್ ರಿಸಲ್ಟ್ ದಿನನೇ. ಓಕೆ. ಇಲ್ಲಿ ನೋಡಿ. ಹಾಂ. ಇಲ್ಲೇ ಕನ್ಸಾಲಿಡೇಟ್ ಆಗಿದೆ. ಇವಾಗ ನಾವು ಯಾವುದೋ ಒಂದು ಟ್ರೇಡ್ ನೀವು ಮ್ಯಾಕ್ಸಿಮಮ್ ಒನ್ ಡೇ ಟೈಮ್ ಫ್ರೇಮ್‌ನಲ್ಲಿ ಮಂತ್ಲಿ 3-4 ಟ್ರೇಡ್ ಮಾಡಿದರೆ ಸಾಕು. ನೀವು ಬ್ಯಾಕ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಹಾಂ. ಇದು ಇಷ್ಟು ಲೆವೆಲ್ಸ್‌ನ ಮಾರ್ಕ್ ಮಾಡೋಣ. ಇಲ್ಲೇ ಕನ್ಸಾಲಿಡೇಟ್ ಆಗಿದೆ. ಯಾವುದೇ ರೀತಿ ಮೊಮೆಂಟಮ್ ಇಲ್ಲ. ಜಸ್ಟ್ ಎಷ್ಟಿದು 500 ಓನ್ಲಿ 70 ಪಾಯಿಂಟ್ಸ್, 30 ಪಾಯಿಂಟ್ಸ್ ಈ ತರ ಮಾರ್ಕೆಟ್ ಮೊಮೆಂಟಮ್ ಇತ್ತು ಅವಾಗ. ಬಟ್ ಇಲ್ಲಿ ನೋಡಿ, ಈ ಡೇ ಹೈನ ಕ್ರಾಸ್ ಮಾಡಿದ್ಮೇಲೆ ಗ್ರೀನ್ ಕ್ಯಾಂಡಲ್ ನಾವು ಅವತ್ತು ಟ್ರೇಡ್ ಮಾಡೋದೇ ಬಿಡೋಣ. ಬಟ್ ಇದನ್ನ ಕ್ರಾಸ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇದೆ ಅಂತಂದ್ರೆ ಏನ್ ಮಾಡೋದು? ಫಾಲ್ ಸೈಡ್ ಹೋಗೋದು ಬೆಟರ್. ನಮಗೆ ಮಾರ್ಕೆಟ್ ಏನೂ ಗೊತ್ತಿಲ್ಲ ಅಂತಂದು ಯಾವ್ದಾರ ಒಂದು ಸ್ಟ್ರಾಟಜಿ ಹುಡುಕಾಕ್ ಕುಂತಿದ್ರೆ ಇದು ಬಹಳ ಬೆಟರ್ ಸ್ಟ್ರಾಟಜಿ.